ಓಕೆ, ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ CR29 ಯೂಟ್ಯೂಬ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರೆಲ್ಲ ವಿಡಿಯೋ ನೋಡಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ವಿಡಿಯೋ ನೋಡಿರಿ. ಇನ್ನೊಂದು ನಾನು ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ ವಿಡಿಯೋ ನೋಡಿರಿ ಫಸ್ಟು. ನಿಮ್ಗೆ ಅದರಿಂದ ಏನಾದರೂ ಹೆಲ್ಪ್ ಆಗ್ತದಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಮತ್ತು ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿರಿ. ನಿಮ್ಗೆ ಅದರ ಅರ್ಥ ಆಗತ್ತಿಲ್ಲ, ನಿಮ್ಗೆ ಅದು ಏನೂ ತಿಳಿಯೋದಿಲ್ಲ ಅಂದ್ರೆ ಬಿಟ್ಬಿಡ್ರಿ, ಸಬ್ಸ್ಕ್ರೈಬ್ ಮಾಡಬೇಕಾಗಿಲ್ಲ. ಸೊ ಇದು ನೋಡಿ, ನಾನು ಈ ಪಾರ್ಟ್ ಸೆಕೆಂಡ್ ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಒಂದು ಸರಿ ನಾನು ಒಂದು ಅಪ್ಲೋಡ್ ಮಾಡೀನಿ, ಬಟ್ ಈ ಪಾರ್ಟ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿವರೆಗೂ RRB ಏನೇನು ಎಕ್ಸಾಮ್ ನಡೆಸಿದವರು, ಗ್ರೂಪ್ ಡಿ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ಎಲ್ಲ ಏನು ಎಕ್ಸಾಮ್ ಅದಾವಲ್ಲ ಅದ್ರ ಮೇಲೆ ಟೈಮ್ ಮ್ಯಾಪ್ ವರ್ಕಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕ್ವಶನ್ಸನ್ನು ನಾನು ತೊಗೊಂಡು ಬಂದಿದ್ದೀನಿ. ಯಾಕಂದ್ರೆ ನೀವು ಈ ವಿಡಿಯೋ ಕರೆಕ್ಟಾಗಿ ನೋಡಿಬಿಟ್ರೆ ನಿಮಗೆ ಯಾವ ರೀತಿ ಎಕ್ಸಾಮ್ ಒಳಗೆ ಕ್ವಶನ್ಸ್ ಬರ್ತಾವೋ ಈ ಚಾಪ್ಟರ್ ಮೇಲೆ ಅಂತೇಳಿ ನಿಮ್ಗೆ ಕನ್ಫರ್ಮಾಗಿ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪಾರ್ಟನ್ನು ಸ್ವಲ್ಪ ಸ್ಕಿಪ್ ಮಾಡಲಾರ್ದಾಗ ಕರೆಕ್ಟಾಗಿ ನೋಡಿ. ಓಕೆ, ಇದು ನೋಡಿ RRB ಗ್ರೂಪ್ ಡಿ 2022 ಕೇಳಿರುವಂಥ ಕ್ವಶನ್. ಇದು ಏನು ನೋಡಿ, A, B and C ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 48, 12 and 24 ಡೇಸ್. ಅರ್ಥ ಆಗತ್ತೈತಿ. A, B ಮತ್ತು C ಸೇರಿಕೊಂಡು ಕೆಲಸವನ್ನು 48, 12 ಮತ್ತು 24 ದಿವಸದೊಳಗೆ ಮುಗಿಸ್ತಾರಂತೆ. ಆ್ಯಂಡ್ ವರ್ಕಿಂಗ್ ಟುಗೆದರ್ ಅವರೆಲ್ಲರೂ ಸೇರಿ ಆ ಕೆಲಸವನ್ನು ಮುಗಿಸಾಗ ಎಷ್ಟು ದಿವಸ ತೋರಿಸ್ತಾರೆ ಅಂತ ಸಿಂಪಲ್ ಇದೆ ಕ್ವಶನ್. ಸೊ ನಾವು ಏನು ಮಾಡಬೇಕು, ಸೊಲ್ಯೂಷನ್ ಏನು ಮಾಡಬೇಕು ನೋಡಿ. ಸೊಲ್ಯೂಷನ್ ನೋಡಿ, ನಾನು ಫಸ್ಟ್ ಬೇರೆಯವ್ರವಾಗ ಅವರು A, B, C ಹೆಂಗೆ ಕೊಟ್ಟಿರ್ತಾರೆ ಹಾಗೆ ಬರ್ಬೋದು. 48 ನೋಡಿ, Bದು 12, Cದು 24. ಸೆಕೆಂಡ್ ಸ್ಟೆಪ್ ಏನಾಗಿಲ್ಲ, ಏನು ಹೇಳಿರಿ, ಹೊಸ ತಗೋಬೇಕು. ಸೇಮ್ ಮೆಥಡ್ ಎಲ್ಲಿನೂ ಚೇಂಜ್ ಆಗೋಂಗಿಲ್ಲ. ನೋಡಿ, 6 2 48, 6 2 2, 6 4 24. ನೆಕ್ಸ್ಟ್ 4 2 8, 2 2, 4 1 4. ನೆಕ್ಸ್ಟ್ 2 1 2. ನೋಡಿ, 6 4 24, 24 2 48. ಸೊ 48 ಅದು ನಿಮಗೆ ಹೊಸ ಆಗಿರೋಲ್ಲ, ಇಲ್ಲಿ ಬರುತ್ತೆ ನೋಡಿ. ಸೇಮ್ ಮೆಥಡ್ ಎಲ್ಲಿ ನೀವು ಮೆಥಡ್ ಚೇಂಜ್ ಆಗಿಲ್ಲ, 48 ನಿಮಗೆ ಹೊಸ ಆಗಿರ್ತದೆ. ಸೊ ನೆಕ್ಸ್ಟ್ ಏನೇನು, ನಾನು 48 ಒಂದೇ, 48 ಒಂದೇ, 12 ಒಂದೇ, 12 4, 24 ಒಂದೇ, 24 2. ನಾನು ಯಾಕೆ ಪ್ರಶ್ನೆ ಮಾಡೋಕ್ಕೆ ಹೇಳಿ, ಯಾಕಂದ್ರೆ ಇವರು 3 ಜನ ಸೇರ್ಕೊಂಡು ಕೆಲಸ ಮಾಡುವಂಥ ದಿನಗಳು ನಮಗೆ ಬೇಕು. ಅದರ ಸಂಬಂಧ ನಾನು ಈ 3 ಕೂಡಿಸ್ತೀನಿ. ಎಷ್ಟಾಗ್ತದೆ, 7 ಆಗುತ್ತೆ. ಸೊ ಅವಾಗ ಸೇರಿ 48 ಡಿವೈಡೆಡ್. ಸರಿ, ಆನ್ಸರ್ ನೋಡಿ. ಎಸ್, ಎಷ್ಟು ಸರಳದಲ್ಲ. RRB ಡಿ ಗ್ರೂಪ್ 2022 ಕ್ವಶನ್ ಪೇಪರ್ ಒಳಗೆ ಕೇಳಿರುವಂಥ ಕ್ವಶನ್ ಎಷ್ಟು ಸರಳದ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ ನೋಡಿರಿ, ಇಷ್ಟು ಸಿಂಪಲ್ ಕ್ವಶನ್ ಅದ. ಇದು RRB ಗ್ರೂಪ್ ಡಿ 2022 ಕೇಳಿರುವಂಥ ಕ್ವಶನ್ ಇದು ಸಹ. ಇಲ್ಲಿ ನೋಡಿ, A and B ಟುಗೆದರ್ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 5 days. A ಮತ್ತು B ಸೇರಿಕೊಂಡು ಒಂದು ಕೆಲಸವನ್ನು 5 ದಿವಸದಲ್ಲಿ ಮುಗಿಸ್ತಾರೆ. X and Y ಟುಗೆದರ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 20 days. X ಮತ್ತು Y ಸೇರಿಕೊಂಡು ಆ ಕೆಲಸವನ್ನು 20 ದಿವಸದಲ್ಲಿ ಮುಗಿಸ್ತಾರೆ. ಸೇಮ್ ಕೆಲಸ, ಅದೇ ಕೆಲಸವನ್ನು 20 ದಿವಸದಲ್ಲಿ ಮುಗಿಸ್ತಾರೆ. ಹಾಗಾದ್ರೆ A and B ಮತ್ತು X and Y 4 ಜನ ಸೇರಿಕೊಂಡು ಒಂದು ಕೆಲಸವನ್ನು ಮುಗಿಸುವಾಗ ಎಷ್ಟು ದಿವಸ ಎಷ್ಟು ದಿವಸ ತಗೋತಾರ ಅನ್ನೋದು ಈ ಕ್ವಶನ್. ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕನ್ನಡದೊಳಗೆ ಈಗ ನಿಮ್ಮ ಕನ್ನಡದೊಳಗೆ ತೆಗೆಸ್ಕೊಂಡು 2 ರೀತಿ ಒಳಗೆ ಇರ್ತದೆ. ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗೋ ಸಾಕು ಅಷ್ಟೇ. ಓಕೆ, ಹಾಗಾದರೆ ಇವರು 4 ಜನ ಸೇರಿ ಕೆಲಸ ಮಾಡಿದರೆ ಎಷ್ಟು ದಿವಸ ಸಮಯ ತಗೋತಾರೆ ಅನ್ನೋದು ಈ ಕ್ವಶನ್. ಭಾಳ ಸಿಂಪಲ್, ಭಾಳ ಸರಳದ ಕ್ವಶನ್. ಸೊ ನೋಡಿ, ಸಾಲ್ವ್ ಮಾಡೋಣ. ಏನಂತ ಫಸ್ಟ್ ಏನು ಮಾಡ್ಕೋಬೇಕು, A ಮತ್ತು B ಸೇರಿಕೊಂಡು 5 ದಿವಸ ತಗೋತಾರೆ. A ಪ್ಲಸ್ B ಎಷ್ಟು ದಿವಸ ತಗೋತಾರೆ, 5 ದಿವಸ. ನೆಕ್ಸ್ಟ್ X ಮತ್ತು Y ಸೇರಿಕೊಂಡು 20 ದಿವಸ ತಗೋತಾರೆ. X ಮತ್ತು Y 20 ದಿವಸ ತಗೋತಾರೆ. ಈ ಥರ ಬರ್ಕೊಂಡು ಕೂಡಲೇ ನಾನು ನಿಮ್ಗೆ ಒಂದು ಮತ್ತೆ ಹೇಳಿ, ಏನು ಲಸ ತಗೊಳ್ಳಿ. 5 ಮತ್ತು 20 ಲಸ ನೋಡಿ. 5 ಒಂದೇ, 5 4, 1 4 4 4, 5 4 20. ಇದರ ಲಸ ಎಷ್ಟು, 20 ನೋಡಿ. ಸೇಮ್ ಮತ್ತೆ ಎಲ್ಲಿ ಚೇಂಜ್ ಆಗಂಗಿಲ್ಲ. ನೀವು ಯೂಟ್ಯೂಬಲ್ಲಿ ಎಷ್ಟೇ ಕ್ಲಾಸ್ ಮಾಡಿ ಸೊ ಮೆಥಡ್ ಸೇಮ್ ಇರ್ತದೆ ಅಷ್ಟೇ. ಶಾರ್ಟ್ಕಟ್ ಹೇಳ್ಬೋದು, ಏನು ಎಕ್ಸ್ ಇಂಟು ವೈ ಡಾಟ್ ಎಕ್ಸ್ ಪ್ಲಸ್ ವೈ, ಬಟ್ ಅದು ನಿಮ್ಗೆ ಬೇಡ. ನೀವು ಎಷ್ಟಿದೆ ಇದನ್ನು ಫಾಲೋ ಮಾಡಿ. 5 1 5 4 21 21.
ನೋಡಿ ನಮ್ಗೆ ಇವರು 4 ಜನ ಸೇರಿಕೊಂಡು ಕೆಲಸ ಮಾಡೋದು ನಮಗೆ ಬೇಕಾಗಿದೆ. ಅದರ ಸಂಬಂಧ ಪ್ಲಸ್ ಇಲ್ಲಿ ಲಕ್ಷ ಕೊಡಬೇಕು. ಸೊ ಅವಾಗ ಎಷ್ಟಾಯಿತು 5 ಆಯಿತು. ಹಾಗಾಗಿ ಇಲ್ಲಿ ಆನ್ಸರು ನೋಡಿರಿ, ಆನ್ಸರ್ ಏನು ಬರ್ತಲ್ಲ 20 / 5 5 1 5 4 ಹಿಂಗೆ ಹಿಂಗೂ ಮಾಡ್ಬೋದು. ಸೊ ಹಿಂಗೂ ಮಾಡ್ಬೋದು 5 4 20. ಸೊ ಆನ್ಸರ್ ಹಿಂಗೆ ಯಾವ ರೀತಿ ಅದು ಮಾಡ್ಬೋದು. ಸೊ ಆನ್ಸರ್ ಆಪ್ಷನ್ಸ್ ಯಾವುದು? ಸಿ ಓಕೆ, ಸಿ ಆನ್ಸರ್ ಕರೆಕ್ಟ್ ಅದ. ನೋಡಿ ಆರಾಗಿ ಹೋಗಿ ಕ್ವಶನ್ ಪೇಪರ್ ಕೇಳಿರುವಂಥ ಕ್ವಶನ್ ಇದೇ ಥರ ಬರ್ತಾವೆ. ಬಟ್ ನೀವು ಪ್ರಾಕ್ಟೀಸ್ ಮಾಡಿ, ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಜಸ್ಟ್ ಒಂದು 5-6 ಸೆಕೆಂಡ್ ಒಳಗೆ ಇದನ್ನು ಸೊಲ್ಯೂಷನ್ ಮಾಡ್ತೀವಿ. ಸೊ ಯಾವುದೇ ಒಂದು ಕೆಲಸ ಮಾಡೋದ್ರಿಂದ ನಮಗೆ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದರ ಸಂಬಂಧ ಸೊ ನೆಕ್ಸ್ಟ್ ಕ್ವಶನ್ ಓಕೆ ನೋಡಿರಿ, ಇದು ಕ್ವಶನು ಆರೋಗ್ಯ ಕಾನ್ಸ್ಟೇಬಲ್ ಕೇಳುವಂಥ ಕ್ವಶನ್. ಸೊ ನೀವು ಸಾಲ್ವ್ ಮಾಡತ್ತೀರಿ ಅಂದರೆ ನಾವು ಸ್ವಲ್ಪ ಜಾಸ್ತಿ ಟಫ್ ಅಂತ ಕ್ವಶನ್ ಸಾಲ್ವ್ ಮಾಡಿದ್ರಿಂದ ನಮ್ಗೆ ಎಕ್ಸಾಂಪಲ್ ಸಮಸ್ಯೆ ಕೊಡ್ತಾರೆ. ಯಾಕಂದರೆ ನಿಮ್ಗೆ 10th ಬೇಸ್ ಮೇಲೆ ಅದಕ್ಕೋಸ್ಕರ ನಾವು ಸ್ವಲ್ಪ PUC ಬೇಸ್ ಇರೋದು ಕಾನ್ಸ್ಟೇಬಲ್ PUC ಈ ಥರ 10th ಮೇಲೆ ಇರುವಂಥ ಕ್ವಶನ್. ಬಟ್ ನೀವು ಸ್ವಲ್ಪ ತಿಳ್ಕೊರಿ. ಸೊ ಒಂದು ವೇಳೆ ಅವರು ಈ ಥರ ಕೇಳಿದ್ರು ನೀವೆಲ್ಲದಕ್ಕೂ ರೆಡಿ ಆಗಿರಬೇಕು. ನನ್ನ ಉದ್ದೇಶ ಏನು, ನಾನು ಯಾವ ಟಾಪಿಕ್ ಹೇಳಿದ್ರು ಕೂಡ ಒಟ್ಟು ಟೈಮ್ ಆ್ಯಂಡ್ ವರ್ಕ್ ಮೇಲೆ ನಾನು ಹೇಳಿರುವಂಥ ಮೆಥಡ್ ಬೇರೆ ಕ್ವಶನ್ ಬರಬಾರ್ದು. ಆ ಥರ ನಾನು ಎಲ್ಲ ಸೋರ್ಸಿಂದ ತೊಗೊಂಡು ಬಂದೀನಿ ಕ್ವಶನ್ಸ್. ಸೊ ಇಲ್ಲಿ ನೋಡಿ ಎಕ್ಸ್ ಮತ್ತು ವೈ ಕ್ಯಾನ್ ಕಂಪ್ಲೀಟ್ ವರ್ಕಿಂಗ್ ಸಿಸ್ಟಮ್. ಎಕ್ಸ್ ಮತ್ತು ವೈ ಸೇರಿಕೊಂಡು 2 ಕೆಲಸವನ್ನು 6 ದಿವಸದೊಳಗೆ ಮುಗಿಸ್ತಾರೆ. ಎಕ್ಸ್ ಅಲೋನ್, ಎಕ್ಸ್ ಒಬ್ಬನೇ ಆ ಕೆಲಸವನ್ನು 9 ದಿವಸದೊಳಗೆ ಮುಗಿಸ್ತಾನೆ. ಹಂಗಂದ್ರೆ ವೈ ಆ ಕೆಲಸವನ್ನು ಎಷ್ಟು ದಿವಸದೊಳಗೆ ಮುಗಿಸ್ತಾನೆ? ಇಲ್ಲಿ ಅವರು ಇಬ್ಬರದ್ದು ಕೇಳಿಲ್ಲ ನೋಡಿರಿ, ಇಬ್ಬರದ್ದು ಕೇಳಿಲ್ಲ, ಒಬ್ಬಂದಷ್ಟೇ ಕೇಳಾರ. ಬಟ್ ಸೇಮ್ ಮೆಥಡ್ ನೋಡಿರಿ ಸಾಲ್ವ್ ಮಾಡೋದು ಅಂತ. ಎಕ್ಸ್ ವೈ ಇಬ್ಬರು ಸೇರಿ ಎಷ್ಟು ದಿವಸ ಕೆಲಸ ಮಾಡ್ತಾರೆ? 6 ದಿವಸ. ಸರಿ, ಎಕ್ಸ್ ಪ್ಲಸ್ ವೈ ಇಬ್ಬರು ಸೇರಿಕೊಂಡು ಎಷ್ಟು ದಿವಸ ಕೆಲಸ ಮಾಡ್ತಾರೆ? 6 ದಿವಸ. ಎಕ್ಸ್ ಮತ್ತು ವೈ ಕ್ಯಾನ್ ಕಂಪ್ಲೀಟ್ ವರ್ಕಿಂಗ್ ಸಿಸ್ಟಮ್. ಇಬ್ಬರು ಸೇರಿ 6 ದಿವಸ ಮುಗಿಸ್ತಾರೆ. ಎಕ್ಸ್ ಅಲೋನ್, ಎಕ್ಸ್ ಒಬ್ಬನೇ ಎಷ್ಟು ದಿವಸ ತಗೋತಾನೆ? 9 ದಿವಸ ತಗೋತಾನೆ. ಈ ಥರ ಬರ್ಕೊಂಡ್ರೆ ನಮಗೇನು ಬೇಕು? ಲಸ ಬೇಕು. 6 ಮತ್ತು 9 ಲಸ ನೋಡಿರಿ. 3 × 6 3 × 9 2 1 3 3 3 × 6 6 3 18. ಇದು ಲಸ ಎಷ್ಟಾಗ್ತದೆ? 18 ಆಗುತ್ತೆ. ಆವಾಗ 6 1 6 6 18. ನೆಕ್ಸ್ಟ್ 9 1 9 18. ಬಟ್ ಇಲ್ಲಿ ಪ್ಲಸ್ ಬೇಡ. ಯಾಕೆ ಪ್ಲಸ್ ಬೇಡ? ಇವರು ನಮ್ಗೆ ಇಬ್ಬರು ಸೇರಿ ಎಷ್ಟು ಕೆಲಸ ಮಾಡ್ತಾರಂತ ನಮಗೆ ಬೇಕಾಗಿಲ್ಲ, ಒಬ್ಬಂದಷ್ಟೇ ಬೇಕಾಗಲ್ಲ. ಒಬ್ಬಂದಷ್ಟೇ ಕೇಳಿದ್ರೆ ನಾವು ಏನು ಮಾಡಬೇಕು? ಮೈನಸ್ ಮಾಡಬೇಕು. ನೋಡಿರಿ ಕರೆಕ್ಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಒಬ್ಬಂದಷ್ಟೇ ಕೇಳಿದ್ರೆ ಮೈನಸ್ ಮಾಡಬೇಕು. ಸೊ ಅವಾಗ ಎಷ್ಟು ಬರ್ತಾರೆ ಹೇಳಿ? 1 ಬರ್ತಾರೆ. ಸೇಮ್ ಅದು 18 ಡಿವೈಡೆಡ್ ಬೈ 1 ಅಂದರೆ 18. ಅಥವಾ ಈ ಥರ 1 18 18 0 0 ಆನ್ಸರ್. ಸಿ ಇದು ಆನ್ಸರ್. ನೋಡಿ ಎಷ್ಟು ಸರಳ. ಕಾನ್ಸ್ಟೇಬಲ್ ಅಂದರೆ ಕಾನ್ಸ್ಟೇಬಲ್ಗೆ ಎಷ್ಟು ಸರಳ ಕ್ವಶನ್ ಕೇಳ್ತಾರೆ ಅಂದ್ರೆ ನಿಮ್ಗೆ ಎಷ್ಟು ಸರಳ ಕೇಳಲ್ಲ. ಸೊ ಅದಕ್ಕೆ ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡಿ, ಪದೇ ವಿಡಿಯೋ ನೋಡಿ, ಪಾಸ್ ಮಾಡಿ, ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವು ಎಲ್ಲ ಲೆಕ್ಕ ನೀವು ಬಿಡಿಸಿ ಒಂದು ರಫ್ ಶೀಟ್ ಅಂತ ಮಾಡ್ಬೋದು. ಸೊ ನೀವು ಡೈಲಿ ಅದನ್ನು ಮಾಡ್ತಾ ಹೋದರೆ ನಿಮ್ಗೆ ಜಸ್ಟ್ ಒಂದು 4 ಸೆಕೆಂಡ್ ಒಳಗೆ ಆನ್ಸರ್ ಮಾಡ್ತೀರಿ ನೀವು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ನೋಡಿ ಏನಂದ್ರೆ ಇಲ್ಲಿ ಸ್ವಲ್ಪ ಲಾಸ್ಟ್ ಅಷ್ಟು ಅಡ್ಜಸ್ಟ್ಮೆಂಟ್ ಐತೆ ಸ್ವಲ್ಪ. ಅದು ಬಿಟ್ಟರೆ ಎಲ್ಲ ಸೇಮ್. ಎ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 10 days. ಎ ಮತ್ತು ಬಿ ಸೇರಿಕೊಂಡು 15 ದಿವಸದೊಳಗೆ ಒಂದು ಕೆಲಸ ಮುಗಿಸ್ತಾರೆ. ಸಿ ಅರೌಂಡ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 14 days. ಅಂದರೆ ಸಿ ಒಬ್ಬನೇ 14 ದಿವಸ ತಗೋತಾನೆ. ಎ ಬಿ ಸಿ 3 ಜನ ಕೆಲಸ ಮಾಡಿದ್ರೆ ಎಷ್ಟು ದಿವಸ ತಗೋತಾರಲ್ಲ ಆ ಕೆಲಸ ನಮಗೆ ಬೇಡ. ಬಟ್ ಆ ಕೆಲಸದ್ದು 3/5 ವರ್ಕ್ ಮುಗಿಸಾಕ ಅವ್ರು ಎಷ್ಟು ದಿವಸ ತಗೋತಾರೆ? ಈ ಲೆಕ್ಕ ಹೇಳೋಕ್ಕಿಂತ ಮೊದಲ, ಇದು ಮಾಡೋಕ್ಕಿಂತ ಮೊದಲ ನಾವು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಕೆಲಸ ಮಾಡೋಕೆ ನಾನು 20 ದಿವಸ ತಗೋತೀನಿ. ಒಂದು ಪೂರ್ತಿ ಕೆಲಸ ಮುಗಿಸಾಕ ನಾನು 20 ದಿವಸ ತಗೋತೀನಿ. ಹಾಗಾದ್ರೆ ಅರ್ಧ ದಿವಸದ ಕೆಲಸ ಮುಗಿಸಾಕ ನಾನು ಎಷ್ಟು ದಿವಸ ತಗೋತೀನಿ? ಅರ್ಧ ದಿವಸ. ಒಂದು ದಿವಸ ಅಂದರೆ ಒಂದು ಪೂರ್ತಿ ದಿವಸದ ಕೆಲಸ ಮುಗಿಸಾಕ ನಾನು 20 ದಿವಸ ತಗೋತೀನಿ. ಒಂದು ಪೂರ್ತಿ ಕೆಲಸ ಮುಗಿಸಾಕ 20 ದಿವಸ ತಗೋತೀನಿ. ಅದೇ ಅರ್ಧ ಕೆಲಸ ಮುಗಿಸಾಕ ಅಂದಾಗ ಇಂಟು 1/2. ಅರ್ಧ ಕೆಲಸ ಬೇಕು ನಮಗೆ 2 0 10 ದಿವಸ ಬೇಕು. ಹೌದಾ? ಹಾಗೆ ಸೇಮ್ ಒಂದು ಪೂರ್ತಿ ದಿನದ ಕೆಲಸ ಮುಗಿಸಾಕ ನಮಗೆ 20 ದಿವಸ ಬೇಕು.
ಒಂದು ಪೂರ್ತಿ ಕೆಲಸ ಮುಗಿಸಾಕ ನಮ್ಗೆ 20 ದಿವಸ ಬೇಕು. ಅದರಿಂದ 1/3 ಮುಗಿಸಾಕ ನಮಗೆ ಎಷ್ಟು ದಿವಸ ಬೇಕು? 3 3 6 18, ಸೊ 2 25, 3 6 18, 6/6 ಸೇಮ್. ಇಲ್ಲಿ ಇವರು 3 ಜನ ಮಾಡಿರುವಂಥ ಕೆಲಸ ಏನು ಬರ್ತದಲ್ಲ, ಸೊ ಅದರದ್ದು 3/5 ಲಾಸ್ಟ್ ಇಲ್ಲಿ 1/2 ಮತ್ತು 1/3 ಮಾಡಿದ್ರಲ್ಲ, ಅದಕ್ಕೆ 3/5 ಮಾಡಿದ್ರು ಇಷ್ಟೇ. ಸೊ ಮಾಡೋದು ಸ್ವಲ್ಪ ಅರ್ಥ ಆಗುತ್ತೆ ನೋಡ್ರಿ. ಇದು ಸೊಲ್ಯೂಷನ್. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಆಗಾಗ NTPC ಒಳಗೆ ಕೇಳಿದ್ದು, ಆದರೂ ನೀವು ಕಲಿಯಿರಿ, ಈಸಿ, ತುಂಬ ಈಸಿ ನೋಡಿ. ಸೇಮ್ A ಆ್ಯಂಡ್ B ಟುಗೆದರ್ ಅಂದರೆ A + B ಇಬ್ಬರು ಸೇರಿ ಎಷ್ಟು ದಿವಸ ತೊಗೊಂಡಾರ? 10 ದಿವಸ ತೊಗೊಂಡಾರ. ನೆಕ್ಸ್ಟ್ C ಎಷ್ಟು ದಿವಸ ತೊಗೊಂಡಾರ? 14 ದಿವಸ ತೊಗೊಂಡಾರ. ಹೌದಾ? A + B + C ನಮಗೆ ಗೊತ್ತಿಲ್ಲ, ಆ್ಯಂಡ್ 3/5 ನಮಗೆ ಗೊತ್ತಿಲ್ಲ. ಇದನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ನೋಡಿ, ಈ ಥರ ಕೊಟ್ಟಾಗ ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ, ಏನು ತಗೋಬೇಕು? ಲಾಸ ತಗೋಬೇಕು. 10 ಮತ್ತು 14 ಲಾಸ ನೋಡಿ. 2 5 10, 2 7 14, 5 1 7 9, ನೆಕ್ಸ್ಟ್ 7 2 5 10, 17 70. 70 ನಮಗೆ ಲಾಸ್ ಆಗುತ್ತೆ. ಎಷ್ಟು? 70. ಸೊ ಸೇಮ್ 10 1 17 70, 14 70. ಸೊ ಪ್ಲಸ್ ನಮಗೆ 3 ಜನ ಸೊ ಇದು 12 ಅಂತ ಇದು ಸೇರಿದೆ. ಸೊ ಅವಾಗ ಏನು ಮಾಡಬೇಕು? 70/12. 3 ಜನ ಸೇರಿ ಕೆಲಸ ಮಾಡಿದ್ರೆ ನಮ್ಗೆ ಇಷ್ಟು ಬರ್ತದೆ. ಆದರೆ ನಮ್ಗೆ ಇದು ಬೇಡ, ಈ ಕೆಲಸದ್ದು ಇಷ್ಟು ಬೇಕು. ಸೊ ಅವಾಗ ಏನು ಮಾಡಬೇಕು? ಇಂಟು 3/5. ಒಂದು ಕೆಲಸ ಮುಗಿಸಾಕ ಅವರು ಇಷ್ಟು ದಿವಸ ತಗೋತಾರ, ಹೌದಾ? ಬಟ್ ನಾವೇನು ಮಾಡ್ತೀವಿ? ಇಷ್ಟು ಕೆಲಸ ಮುಗಿಸಾಕ ಎಷ್ಟು ದಿವಸ ತಗೋತಾರೆ? ನಾವು ಏನು ಹೇಳಿದ್ರೆ, ಒಂದು ಪೂರ್ತಿ ದಿವಸದ ಕೆಲಸ ಮುಗಿಸಾಕ 20 ದಿವಸ ತಗೊಂಡ್ರೆ ಅರ್ಧ ದಿನದೊಳಗೆ 1/3. ನೆಕ್ಸ್ಟ್ 1/3 ದಿನದೊಳಗೆ ಇಂಟು 1/5. ಬಟ್ ಇಲ್ಲಿ ಏನು ಕೇಳೋಣ? 3/5 ಅಂತ ಕೇಳೋಣ. ಸೊ ಅವಾಗ ಏನು ಮಾಡ್ಬೇಕು ನೋಡಿ, 5 1 ನೆಕ್ಸ್ಟ್ 5 1 5, 2 ಉಳಿದು 5 4 25, 3 1 3 4 12. ಇದು ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ? 2 2 4 2 7 14. ಇದು ಹೋಯಿತು. ಸೊ ಎಷ್ಟು ಉಂಟು? ಇಲ್ಲಿ 7 ಅಂದರೆ ಆನ್ಸರ್ 7/2. ನೋಡಿ ಆನ್ಸರ್ ಎಷ್ಟು? ಓಕೆ, ಆಪ್ಷನ್ಸ್ ಬಿ ಕರೆಕ್ಟ್. ಎಷ್ಟು ಸರಳ. ನೀವು ಯಾವುದೋ ಒಂದು ಪ್ರಾಬ್ಲಮ್ ಮಾಡಬೇಕು ಕೂಡ ನೋಡಿ, ನೀವು ಎಲ್ಲ ಯೂಟ್ಯೂಬ್ ನೋಡಿದ್ರು ನೋಡಿರಿ. ಸೊ ಎಲ್ಲರೂ ನೋಡಿರಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಇವನು ಬಿಟ್ಟು ಬೇರೆ ಕ್ವಶನ್ಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಎಲ್ಲ ರೀತಿಯಿಂದಲೂ ಕ್ವಶನ್ ಪೇಪರ್ಸ್ ಅಷ್ಟೇ ತೊಗೊಂಡಿದ್ದೀನಿ ಪಾರ್ಟ್ ಒಳಗೆ. ಇದ್ರೊಳಗೆ ಬೇರೆ ಇಲ್ಲ. ಪ್ರೀವಿಯಸ್ ಇಯರ್ ಏನು ಕ್ವಶನ್ ಕೇಳಿದಲ್ಲ ಎಕ್ಸಾಮ್ ಒಳಗೆ, ಅವ್ರ ಕ್ವಶನ್ಸ್ ನಾನು ತೊಗೊಂಡು ಬಂದಿದ್ದೀನಿ. ಸೊ ಇದು ನೋಡಿ. ಓಕೆ, ಈ ಕ್ವಶನ್ ನೋಡಿ. If 12 men and 6 boys can do a work in 4 days, and 4 men and 14 boys can do the same work in 8 days, then find the ratio of efficiency. ಹೊಸ ನೋಡಿ ಸರ್, ಹೆಂಗೆ ಮಾಡೋದು? ಇದನ್ನು ಭಾಳ ಸರಳ ತಮ್ಮ, ಸ್ವಲ್ಪ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿರಿ. ಈ ಕ್ವಶನ್ ಹೇಳೋದಕ್ಕಿಂತ ಮೊದಲು ನಾವೊಂದು ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 4 men can do work in 5 days and same work is done by 6 boys in 4 days. So find efficiency of boy and man. ನೋಡಿರಿ, ಈ ಥರ ಕ್ವಶನ್ಸ್ ಕೊಟ್ಟಾಗ ನಾವು ಹೆಂಗೆ ಮಾಡಬೇಕಂದ್ರೆ 4 men 4 m ಇಂಟು ಎಷ್ಟು ದಿವಸ? 5 ದಿವಸ. ಅರ್ಥವಾಗ್ತೈತಿ? ಸೊ ಅದೇ ವರ್ಕ್, ಅದೇ ಕೆಲಸವನ್ನು 6 ಬಾಯ್ಸ್ ಇಂಟು ಎಷ್ಟು ದಿವಸ? 4 ದಿವಸ. ನೋಡಿರಿ, ಇಲ್ಲಿ ಏನಾದ್ರು ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಬರುತ್ತಂತ. ಈ 4 ಕ್ಯಾನ್ಸಲ್ಲ, ಈ 4 ಕ್ಯಾನ್ಸಲ್. ಇಲ್ಲಿ ಏನು ಹೊಡಿತೀವಿ ಹೇಳ್ರಿ? 5m ಏನಾಗಲ್ಲ, ಇಷ್ಟು ಬಂದರೂ ಒಂದೇ. m 5 ಬಂದರೂ ಒಂದೇ, 5m ಬಂದರೂ ಒಂದೇ. ಏನು ಕನ್ಫ್ಯೂಸ್ ಆಗೋದಿಲ್ಲ.
ಇಲ್ಲಿ ಏನು ಉಳಿತದೆ 6b ಉಳಿತದೆ. ಬಟ್ ನಮ್ಗೆ ಏನು ಬೇಕು, ಮೆನ್ ಆ್ಯಂಡ್ ಬಾಯ್ಸ್ದು ರೇಷಿಯೋ ಬೇಕು. ಇಷ್ಟು ಬರ್ತದೆ. ಇಲ್ಲಿ ಒಂದು ಲಾಜಿಕ್ ಮಾಡಬೇಕು, ಏನು ಗೊತ್ತು, ಈ 6 ಇಲ್ಲಿ ಬರೀಬೇಕು ರೇಷಿಯೋ, ಈ 5 ಇಲ್ಲಿ ಬರೀಬೇಕು. ಇದನ್ನು ಕಾಣಿಸ್ತಾ ಇದು ಒಂದು ಲಾಜಿಕ್ ನೀವು ಅರ್ಥ ಮಾಡ್ಕೋಬೇಕು. ನಾನು ನೋಡಿ ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ 5a = 7b ಅಂತ ಹೇಳ್ತಾರೆ. ಎ ಬಿ ಸೇಮ್ ಹಾಗೆ ಬರ್ಕೋಬೇಕು, ಬಟ್ ರೇಷಿಯೋ ಸಿಂಬಲ್ ಹಾಕಿರ್ಬೇಕಾ ನೋಡಿ. ಈ 7 ಈ ಕಡೆ, ಈ 5 ಈ ಕಡೆ, ಸಿಂಬಲ್ ಹಿಂಗೆ ಆನ್ಸರ್ ಆಗಿದೆ. ಆ್ಯಸ್ ಅ ಸೇಮ್ ಈ ಕ್ವಶನ್ಸ್ ಕೂಡ ಇದೇ ಥರ ಇದೆ. ಸೊ ಹೆಂಗೆ ನೋಡಿ ಹೇಳ್ತೀನಿ ಸೊಲ್ಯೂಷನ್. 12 men ಇಷ್ಟು ಬರೀತೀವಿ. ನೆಕ್ಸ್ಟ್ ಆ್ಯಂಡ್ 6 boys ಕ್ಯಾನ್ ಡೂ. 12 men ಮತ್ತು 6 boys ಸೇರಿಕೊಂಡು ಅಂದಾಗ ಏನು ಮಾಡ್ಬೇಕು, ಸಿಂಬಲ್ ಪ್ಲಸ್ ಆಗಬೇಕು. 6 ನೋಡ್ರಿ ನಾನು ಏನು ಮಾಡ್ತೀವಿ, 4 men ಆ್ಯಂಡ್ 6 boys ಕ್ಯಾನ್ ಡೂ ವರ್ಕ್ ಇನ್ 4 days. ಹೌದಾ, ಅಲ್ಲಿ ಒಬ್ಬರೇ ಕೇಳಿದ್ರು, ಅವಾಗ ನಾವೇನು ಮಾಡಿದ್ವಿ 4 × 5 ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಇವರಿಬ್ಬರು ಸೇರಿಕೊಂಡು ಅಟ್ಲೀಸ್ಟ್ ಕೆಲಸ ಮಾಡ್ತಾರ ಅಂದ್ರೆ ಇಂಟು 4 = ಸೇಮ್ ಕೆಲಸ, ಸೇಮ್ ವರ್ಕ್ ಯಾರು ಮಾಡ್ತಾರ, 4 men ಆ್ಯಂಡ್ 14 boys ಸೇಮ್ ಕೆಲಸ ಮಾಡ್ತಾರ ಅಂದರೆ ಇಲ್ಲಿ ನೋಡ್ರಿ 4 men ಪ್ಲಸ್ 14b ಎಷ್ಟು ದಿವಸ ತಗೋತಾರೆ, 8 ದಿವಸ. ಅರ್ಥ ಆಗತ್ತೆ ನಾನು ಏನು ಮಾಡಾಕತ್ತೀನಿ ಅಂತ. ಸೊ ನೀವು ನೋಡಿ ಅರ್ಥ ಮಾಡ್ಕೋಬೇಕು ಸ್ವಲ್ಪ. ನೋಡ್ರಿ ಇಲ್ಲಿ ಏನು ಮಾಡಬೇಕು, ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಬರ್ತದೆ ನೋಡ್ರಿ. 4 1 4 2 ಆಯ್ತಾ. ಅವಾಗ ಇಲ್ಲಿ ಏನು ಉಳಿತದೆ ಹೇಳಿ, 12m ಪ್ಲಸ್ 6b. ಇದು 1ರಿಂದ ಇಂಟು ಮಾಡ್ಕೊಂಡ್ರು ಇದಷ್ಟೇ ಉಳಿತದೆ. ಹೌದಾ, ಸಾರಿ ನಾನು ಇದನ್ನು ಡೈರೆಕ್ಟಾಗಿ ಬರ್ತೀನಿ. ಬಟ್ ಇಲ್ಲಿ ಏನು ಮಾಡ್ತೀವಿ, ಕೆಲವೊಂದಿಷ್ಟು ಜನ ಇದನ್ನು ಕಡ್ತ ಹೊಡೆಯಕ್ಕೆ ಹೋಗ್ತೀವಿ. ಇದು ಕಡ್ತ ಹೊಡೆಯೋಕೆ ಆಗಂಗಿಲ್ಲ, ಯಾಕಂದರೆ ಇದು ಪ್ಲಸ್ ಅದ. ಇಂಟು ಇದ್ರೆ ಮಾತ್ರ ಕಡ್ತ ಹೊಡಿಬೋದು, ಈ ಸೈಡ್ ಇಂಟಿದ್ರೆ ಕಡ್ತ ಹೊಡಿಬೋದು. ಬಟ್ ಪ್ಲಸ್ ಇದ್ರೆ ಕಡ್ತ ಹೊಡೆಯೋಕೆ ಬರೋಂಗಿಲ್ಲ. ಸೊ ಅವಾಗ ಏನು ನೋಡ್ಕೊತೀವಿ, ಇಲ್ಲಿ 2 ಅದ, 2 ಹಾಕಿ 8m ಪ್ಲಸ್ ನೋಡಿರಿ 14 28 b ಅದ b. ಸೊ 2 ಈಗ ಇಂಟು ಮಾಡಿದ್ರೆ ಸ್ವಲ್ಪ ಅರ್ಥ ಆಗತ್ತೈತಿ, ಕಂಪ್ಲೀಟಾಗಿ ಅರ್ಥ ಆಗತ್ತೈತಿ. ಓಕೆ, ಇಲ್ಲಿ ನೋಡಿರಿ ಇದನ್ನು ನಾವೇನು ಮಾಡಬೇಕು, ಇಲ್ಲಿ 12m 6b = 8m ಪ್ಲಸ್ 28b ಅದ. ಇಲ್ಲಿ 12m ಇಲ್ಲೇ ಇದೆ, ಈ 8m ಇಲ್ಲಿ ಪ್ಲಸ್ ಅದ, ಈ ಕಡೆ ಬಂದರೆ ಏನಾಗ್ತದೆ ಮೈನಸ್ ಆಗ್ತದೆ. ನೋಡಿರಿ ನಾ ಏನು ಮಾಡಿ ಅರ್ಥ ಆಗತ್ತೈತಿ. ಇಲ್ಲೇ 28b ಅದ, ಇದು ಇಲ್ಲೇ ಇರಲಿ. ಈ ಕಡೆದು 6b ಈ ಕಡೆ ಬಂದರೆ ಮೈನಸ್ ಆಗ್ತದೆ. ಅಂದರೆ ದೊಡ್ಡ ಸಂಖ್ಯೆ ಯಾವುದರಿಂದ ಅದನ್ನು ಅಲ್ಲೇ ಇಟ್ಬೋದು. ಸೊ ಸಣ್ಣ ಸಂಖ್ಯೆ ಏನದಾವಲ್ಲ ನಾವು ಈ ಕಡೆಯಿಂದ ತೊಗೊಂಡ್ಬೋದು ಅಷ್ಟೇ. ನಾವು ಇಲ್ಲಿ ನೋಡಿ 12m ಒಳಗೆ 8m ಒಳಗೆ ಎಷ್ಟು ಉಳಿತದೆ, 4m. ಸೊ 28b ಒಳಗೆ 6b ಒಳಗೆ ಎಷ್ಟು ಉಳಿತದೆ ಹೇಳಿ, 22b. ನಾವಾಗ ಏನು ಹೇಳಿ, ನಮ್ಗೆ ಎಮ್ ಮತ್ತು ಮೆನ್ ಮತ್ತು ಬಾಯ್ಸ್ ಎಫಿಸಿಯನ್ಸಿ ಬೇಕು. ಹೌದಾ, ಸೊ ಅವಾಗ ಎಮ್ ಹಿಂಗೆ ಬರ್ಕೊಳ್ತೀವಿ. ನಾನೇನು ಲಾಜಿಕ್ ಹೇಳಿದ್ವಿ, ಏನು ಹೇಳಿ, ಇದನ್ನು ಈ ಕಡೆ ತಗೊಳ್ಳಿ, ಇದನ್ನು ಈ ಕಡೆ ತಗೊಳ್ಳಿ. 22 ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಬರುತ್ತಲ್ಲ ಇನ್ನು. ಸೊ ನೋಡಿ 2 2 4 2 1 2 1 ಅಂದರೆ 11. ನೋಡಿರಿ ಆನ್ಸರ್ ಯಾವುದದ. ಓ ನಾನು ಚಾಯ್ಸ್ ಬರೋದಿಲ್ಲ, ಚಾಯ್ಸ್ ತಗೊಳ್ಳಿ. ಚಾಯ್ಸ್ ಈ ಬರೀತೀನಿ, ಆಪ್ಷನ್ಸ್ ಬರೀಲಿಲ್ಲ ನಾನು. ಆಪ್ಷನ್ಸ್ 11/3 b 12/3 c 1/5 d 2. ಸೊ ಆನ್ಸರ್ ಡಿ. ನಾ ಆಪ್ಷನ್ಸ್ ಬರಲಿಲ್ಲ, ನಾನು ಬರ್ತಿದ್ದೇನೆ. ಸೊ ಇವು ಆಪ್ಷನ್ಸ್ ಆನ್ಸರ್. ಅರ್ಥ ಆಯಿತು ಯಾವ ಥರ ಈ ಥರ ಕ್ವಶನ್ಸ್ ಕೊಟ್ಟಾಗ ಯಾವ ರೀತಿ ಮಾಡಬೇಕಂತ. ಓಕೆ, ಈ ಕ್ವಶನ್ ನೋಡಿ ಎಷ್ಟು ಸರಳ ಅಲ್ಲ, ಯಾಕಂದ್ರೆ ನಾನು ಎಲ್ಲ ಟೈಪ್ಸ್ ಕ್ವಶನ್ಸು ನಾನು ಹೇಳಾಕತ್ತೀನಿ. ನನ್ನ ಉದ್ದೇಶ ಏನಂದ್ರೆ ನಾನು ಹೇಳೋದು ಬಿಟ್ಟು ನಿಮ್ಗೆ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ಮೇಲೆ ಬೇರೆ ಕ್ವಶನ್ಸ್ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ. ಅದಕ್ಕೋಸ್ಕರ ನಾನು ಎಲ್ಲನೂ ಒಂದೊಂದು ಲೆಕ್ಕ ಬೇರೆ ಬೇರೆ ಮೆಥಡ್ ಹೇಳ್ಕೊತಾ ಹೊಂಟೀನಿ. ಸೊ ನಾನು ಈಗ ಒಂದು ಲೆಕ್ಕ ಹೇಳಿ ಇದ್ರ ಮೇಲೆ ನಾನು 10 ಲೆಕ್ಕ ಬಿಡಿಸ್ಬೇಕು, ಬೆಸ್ಟ್ ಸೇಮ್ ಮೆಥಡ್ ಸೇಮ್ ನಂಬರ್ ಅಷ್ಟು ಚೇಂಜ್ ಆಗ್ತವೆ. ಸೊ ಅದರಿಂದ ನಿಮ್ಗೆ ಏನು ಯೂಸ್ ಆಗಲ್ಲ. ಬಟ್ ನಾನು ಏನು ಹೇಳತ್ತೀನಿ, ಬೇರೆ ಬೇರೆ ಥರ ಟೈಪ್ಸ್ ಲೆಕ್ಕ ಹೇಳತ್ತೀನಿ. ಸೊ ನಾನು ಇವಾಗ ಏನು ಇಷ್ಟು ಲೆಕ್ಕ ಹೇಳಿನಲ್ಲ, ಇದರೊಳಗೆ ಯಾವುದಾದ್ರೂ 1 ರಿಂದ 2 ನಿಮ್ಗೆ ಎಕ್ಸಾಂಪಲ್ ಬಂದೇ ಬರ್ತಾವೆ. ಇದು ಬಿಟ್ಟು ಬರೋಕ್ಕೆ ಚಾನ್ಸೇ ಇಲ್ಲ. ಇದಕ್ಕಿಂತ ಹೈ ಲೆವೆಲ್ ಹೇಳ್ಕೊಟ್ಟು ನಾನು
ನೀವು ಎಲ್ಲ ಕಾನ್ಸ್ಟೇಬಲ್ ಕೇಳೋದು, ನಿಮ್ಮದು ಗ್ರೂಪ್ ಡಿ. ಸೊ ನಿಮ್ಗೆ 10th ಬೇಸ್ ಮೇಲೆ ಕೇಳ್ತಾರೆ. ಬಟ್ ನಾನು ಜಾಸ್ತಿ ಇಲ್ಲೇ ಕೊಟ್ಟಿನಿ, ಯಾಕಂದ್ರೆ ನೀವು ಜಾಸ್ತಿ ಕಲಿತ್ಕೊಂಡ್ರೆ ಸಣ್ಣ ಕೊಟ್ಟರೆ ನೀವು ಆರಾಮಾಗಿ ಮಾಡ್ತೀರಿ. ಸೊ ಅದಕ್ಕೆ ನಾನು ಈ ಕ್ವಶನ್ ಸಾಲ್ವ್ ಮಾಡ್ತೀನಿ. ಅಂದರೆ ಇದಕ್ಕೆ ನಾವು PWD ಕ್ವಶನ್ಸ್ ಅಂತ ಹೇಳ್ತೀವಿ. PWD ಕ್ವಶನ್ಸ್ ಏನಂತ ನೋಡಿ, ಇಫ್ 200 men can construct a building in 1024 days, ಅಂದ್ರೆ 200 ಜನ ಸೇರಿಕೊಂಡು ಒಂದು ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ನ 1024 ದಿನದೊಳಗೆ ಕಟ್ತಾ ಇರ್ತಾರೆ. ಕ್ವಶನ್ಸ್ ಅರ್ಥ ಮಾಡ್ಕೊಂಡು ಫಸ್ಟ್ ಅರ್ಥ ಆಯಿತು. 200 ಜನ ಸೇರಿಕೊಂಡು ಒಂದು ಬಿಲ್ಡಿಂಗ್ನ 1024 ದಿನದೊಳಗೆ ಕಟ್ತಾರಂತ. ಹಂಗಾದ್ರೆ ಎಷ್ಟು ಜನ, ಹೌ ಮೆನಿ ವಿಲ್ ಬಿ ರಿಕ್ವೈರ್ಡ್, ಎಷ್ಟು ಜನ ಬೇಕು ಒಂದು ಬಿಲ್ಡಿಂಗ್ನ 256 ದಿನದೊಳಗೆ ಕಟ್ಟಾಕ? ಅರ್ಥ ಆಗತ್ತತಿ. 1024 ದಿವಸದಾಗ ಒಂದು ಬಿಲ್ಡಿಂಗ್ನ ಕಟ್ಟಾಕ 200 ಜನ ಬೇಕಾದ್ರೆ 256 ದಿನದೊಳಗೆ ಅದೇ ಬಿಲ್ಡಿಂಗ್ನ ಕಟ್ಟಾಕ ಎಷ್ಟು ಜನ ಮನೆ ಬೇಕು ಅಂತ ಇದು ಕ್ವಶನ್. ಸೊ ಇದಕ್ಕೆ PWD ಕ್ವಶನ್ಸ್ ಅಂತ ಕರೀತಾರೆ. ಪಿ ಸೊಲ್ಯೂಷನ್ ಮಾಡಿ, PWD. ಪಿ ಅಂದ್ರೆ ಪೀಪಲ್ಸ್ ಜನ, ಡಬ್ಲ್ಯೂ ಅಂದ್ರೆ ವರ್ಕ್, ಡೇ ಅಂದ್ರೆ ದಿನ, ಡಿ ಅಂದ್ರೆ ಡೇಸ್ ಅಂದ್ರೆ ದಿನ ಅಂದಾಗ. ಈಗ ನೋಡಿ ಪೀಪಲ್ಸ್ ಎಷ್ಟು 200, ವರ್ಕ್ ಏನು ಒಂದು ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ಎಷ್ಟು ಡೇಸ್ 1024 ದಿನ. ಹೌದಾ? ದೆನ್ ಹೌ ಮೆನಿ ಮೆನ್ ಎಷ್ಟು ಜನ ಬೇಕು ನಮಗೆ ಗೊತ್ತಿಲ್ಲ. ಎಕ್ಸ್ ಹೌ ಮೆನಿ ಮೆನ್ ಎಷ್ಟು ಜನ ಬೇಕು ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಸೇಮ್ ಬಿಲ್ಡಿಂಗ್ ಅಂದ್ರೆ ಅದೇ ಬಿಲ್ಡಿಂಗ್, ಒಂದೇ ಬಿಲ್ಡಿಂಗ್. ಡೇಸು 256. ಎಷ್ಟು ಸರಳ ನೋಡಿ. ಹೌದು. ಸೊ ಅವಾಗ ನಾವು ಏನು ಮಾಡ್ಕೋಬೇಕು, ಸಿಕ್ತು ನೋಡಿ 200 ಇಂಟು 1 ಇಂಟು ನೋಡಿ ನಾ ಏನು ಮಾಡಾಕತ್ತೀನಿ ಅಂತ ನೋಡಿ. ಸೊ ಇಲ್ಲಿ ಎಕ್ಸ್ ಅಲ್ಲ, ಎಕ್ಸ್ ಇಂಟು 1 ಇಲ್ಲೇ ಇದು ಅಂದ್ರೆ ಈ ಥರ ನೋಡಿ, ಇದು 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 ಇದು. ಸೊ ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗತ್ತೈತಿ. ಇದು 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 ಮ್ಯಾಲೆ ಬರ್ತೀನಿ, ಇದು 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 ತಳಗೆ ಬರೆಯತ್ತೀನಿ ಇಂಟು 256. ಇಲ್ಲಿ ನೋಡಿ ಏನು ಬರ್ತಾ ಹೋಗ್ತದೆ, ಇದು ಇದು 256 ಒಂದೇ 256 ಮ್ಯಾಗ್ನೆಟ್ ಬರ್ತಾ ಹೋಗ್ತದೆ ಆಗುತ್ತದೆ. ಸೊ ಅವಾಗ ಏನು ಅಂತದೆ ನೋಡಿ 200 ಇಂಟು 4 ಬೇಕು. ಇಲ್ಲೇ ಎಕ್ಸ್ ಇಂಟು 1 ಅಂದರೆ ಎಕ್ಸ್. ಹೌದು. ಇದು ಡಿವೈಡೆಡ್ ಬೈ ಈ ಕಡೆ ಹೋದ್ರೆ ಏನಾಗ್ತದೆ, ಇಂಟು ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೆ 1 ಇರ್ತದೆ, ತಲೆ ಕಳಿಸ್ಕೊಳ್ಳಿ. ಈ ಕಡೆ ಬಂದರೆ ಏನಾಗ್ತದೆ, ಈ ನಂಬರ್ಗೆ ಇಂಟು ಆಗ್ತದೆ ಎಕ್ಸ್. ರೈಟ್. ಇದು ಸ್ಮಾಲ್ ಇರಬೇಕು, ಅಂದರೆ ಕನ್ಫ್ಯೂಸ್ ಆಗುತ್ತೆ, ಇಂಟು ಆಗ್ತದೆ. ಹೌದಾ? ಸೊ ಅವಾಗ ನೋಡಿ ಎಕ್ಸ್ ಇಂಟು 1 ಎಕ್ಸ್ ಆಗ್ತದೆ. ನೆಕ್ಸ್ಟು 4 2 800 ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು 800. ನಮಗೇನು ಬೇಕು ಎಕ್ಸ್ ಅಂದರೆ ಎಕ್ಸ್ 800 ಎಲ್ಲರೂ ರಾಕ್ಷಸ ಬಿ